ಬೆಳಿಗ್ಗೆ ತಿಂಡಿಗೆ ಏನಪ್ಪ ಮಾಡೋದು ಅಂತ ನೀವು ವಿಚಾರ ಮಾಡ್ತಾ ಇದ್ರಂದ್ರೆ ನೆನೆಸದೆ ರುಬ್ಬದೆ ಬೇಗನೆ ಮಾಡುವಂಥ ನಾನು ಇವತ್ತು ಸೆಟ್ ದೋಸೆ ಮಾಡಾಕತ್ತೀನಿ ರೀ. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಚಿರಟ್ ರವೆ ತೊಗೊಂಡು ಅವು ಹಾಕೋತೀನಿ. ನೀವು ಚಿರಟ್ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ ಮೀಡಿಯಮ್ ರವೆ ಇರ್ತಾವಲ್ಲ ರೀ, ಅವರೇ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಹಾಕೋಬೋದು ರೀ. ಈಗ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕೋತೀನಿ ರೀ. ನಾನು ಅರ್ಧ ಕಪ್ ಮೊಸರು ಹಾಕೊಂಡೇನೆ. ಈಗ 1 ಕಪ್ ನೀರು ಹಾಕೋತೀನಿ ನೋಡ್ರಿ. ಮೊದಲು 1 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀವು ನೋಡ್ಕೊಂಡು ಆಮೇಲೆ ಹಾಕೋಬೇಕಾಗ್ತದೆ. ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ, ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ಒಂದೊಂದು ರವೆ ನೀರು ಜಾಸ್ತಿ ಹಿಡಿತಾವೆ, ಒಂದೊಂದು ರವೆ ನೀರು ಕಮ್ಮಿ ಹಿಡಿತಾವೆ. ನೀವು ನೋಡ್ಕೊಂಡು ಹಾಕೊಳ್ರಿ. ನೀವು ಮೀಡಿಯಮ್ ರವೆ ತೊಗೊಂಡಿದ್ರೆ ನೀರು ಜಾಸ್ತಿ ಹಿಡಿತೈತಿ, ಚಿರಟ್ ರವೆ ತೊಗೊಂಡ್ರೆ ನೀರು ಕಮ್ಮಿ ಹಿಡಿತೈತಿ ರೀ. ಬೆಳಗಿನ ನಾಷ್ಟಕ್ಕೆ ನಾನು ಸುಮಾರು ನಮ್ಮನೆ ರೆಸಿಪಿಗಳು ಮಾಡಿ ತೋರಿಸಿನಿ. ಅಕ್ಕಿ ಹಿಟ್ಟು ರವೆ ಹಾಕಿ ಮಾಡಿದ್ರೆ ಇನ್ನೂ ಮಸ್ತಾಗಿರ್ತೈತಿ. ಹಾಗಾಗಿ ನಾನು ಇವತ್ತು ದಿಢೀರಾಗೆ ಮಾಡಿದ್ರೆ ಇರ್ತೈತೆ ಮಾಡಾಕತ್ತೀನಿ. ದಿನ ಏನಪ್ಪ ಮಾಡೋದು ಅಂದಾಗ ಈ ರೀತಿ ಏನಾದ್ರು ಮಾಡ್ಕೊಂಡು ತಿನ್ಬೋದು ರೀ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಅಂದ್ರೆ ಒಮ್ಮೆ ಹಾಕ್ಕೊಂಡ್ರೆ ಹಿಟ್ಟು ಅಳಕಾದ್ರೆ ಗೊತ್ತಾಗಲ್ಲ ರೀ ಕಲ್ಸಕ್ಕೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಗೊತ್ತಾಗ್ತೈತೆ. ನಾನು ಇನ್ನೊಂದು ಕಪ್ನಷ್ಟು ನೀರು ಹಾಕ್ಕೊಂಡೆ ನೋಡ್ರಿ. ಬಟ್ ಟೋಟಲಾಗಿ 2 ಕಪ್ ನೀರು ಹಿಡಿತೈತೆ ರೀ ಇದಕ್ಕೆ. 1 ಕಪ್ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೊಸರು, 2 ಕಪ್ ನೀರಾದ್ರೆ ಸಾಕ್ರಿ. ದೋಸೆ ಹಿಟ್ಟಿನ ಹದ ಬರ್ಬೇಕು ರೀ ಇದು. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡೋದೇ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಇದನ್ನ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇ ಇದೊಂದು 10 ನಿಮಿಷ ನೆನಿಲ್ರಿ. ಈ ಹದ ಆಯ್ತು ನೋಡ್ರಿ. ನಾರ್ಮಲಾಗಿ ದೋಸೆ ಹಿಟ್ಟು ಏನಿರ್ತೈತಿ ಅಲ್ರಿ, ಆ ಹದ ಇದ್ರೆ ಸಾಕ್ರಿ. ಈಗ ನಾನಲ್ಲಿ ಹಿಟ್ಟು ಕಲಸಿ ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಈಗ ಅದಕ್ಕೊಂದು ಕಾಂಬಿನೇಷನಿಗೆ ಚಟ್ನಿ ಮಾಡ್ಕೋತೀನಿ. ನಾನು ಕಾಯಿ ಚಟ್ನಿ ಮಾಡ್ಕೋತೀನಿ. ನೀವು ಯಾವ ಚಟ್ನಿ ಆದರೂ ಮಾಡ್ಕೋಬೋದು ರೀ. ನಾವೊಂದು ತೆಂಗಿನಕಾಯಿ ಹೊಡೆದು ಈ ರೀತಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇದು ಹಾಕ್ಕೋತೀನಿ ನೋಡ್ರಿ. ನಾನು ಕಾಯಿ ಚಟ್ನಿ ಮಾಡಾಕತ್ತೀನಿ. ಸುಮಾರು ನಮ್ಮನೆ ಚಟ್ನಿಗಳು ಮಾಡ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನೋಡ್ರಿ ಈಗ ಈ ರೀತಿ ರುಬ್ಕೊಂಡೇನೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರು ಹಾಕೋರಿ. ಈಗ ನೋಡ್ರಿ ನಾ ಚಟ್ನಿ ರುಬ್ಕೊಂಡೇನಿ. ಈ ರೀತಿ ಆಯ್ತು ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಅಳಕ್ಕೂ ಇಲ್ಲ. ನಾನು ಮೀಡಿಯಮ್ ಹದಲ್ಲಿ ಮಾಡ್ಕೊಂಡೇನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಅಳಕ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ. ಈಗ ನೋಡ್ರಿ ನಾ ಇದು ಕಲಸಿ ನೆನೆಯಾಕೆ ಇಟ್ಟಿದ್ದೆ. 10 ನಿಮಿಷ ನೆಂದೈತಿ. ಈಗ ಇದು ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಮಾಡ್ಕೊಂಬಂದಿನಿ. ಈಗ ಹಂಚು ಕಾಯಕ್ಕಿಡ್ತೀನಿ ನೋಡ್ರಿ. ಇದು ಹಂಚ ಕಾಯಬೇಕು. ಹಂಚು ಕಾಯೋಷ್ಟೊತ್ತಿಗೆ ನಾವು ಇದಕ್ಕೊಂಚೂರು ಅಡುಗೆ ಸೋಡಾ ಹಾಕ್ಕೊಳಮ್ರಿ. ನಾವು ದಿಢೀರ್ ದೋಸೆ ಮಾಡ್ತಾ ಇರೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನೀರು ಹಾಕೊಳ್ಳೋದ್ರಿಂದ ಸೋಡಾ ಕರಿಗೆ ಆ್ಯಕ್ಟಿವೇಟ್ ಆಗುತ್ತೆ. ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ತೈತೆ. ಹಾಗಾಗಿ ಡೈರೆಕ್ಟ್ ಹಾಕೋ ಬದಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕ್ರಿ. ನೋಡಿರಿ ನಾನು ಮಿಕ್ಸ್ ಮಾಡ್ಕೊಂಡೇನಿ ನೋಡಿರಿ. ಈಗ ನಾನು ಈ ಹಿಟ್ಟಿಗೆ ಏನು ಮಸಾಲೆ ಏನೂ ಹಾಕಿಲ್ಲ ರೀ. ಪ್ಲೇನಾಗೆ ಕಲಸಿ ಇಟ್ಕೊಂಡಿನಿ. ನೀವು ಅನ್ಕೋಬೋದು ಪ್ಲೇನ್ ರವೆ ದೋಸೆ ಮಾಡಾಕತ್ತಾರ ಅಂಥೇಳಿ. ನಾನೀಗ ಪ್ಲೇನ್ ರವೆ ದೋಸೆ ಮಾಡ್ತಿಲ್ಲ ರೀ, ಸೆಟ್ ದೋಸೆ ಮಾಡಾಕತ್ತೀನಿ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅನ್ನೋದು ನೀವು ಪೂರ್ತಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ ರೀ. ಈಗ ಹಂಚು ಕಾಯ್ದೈತೆ ರೀ. ಈಗ ಹಂಚಿಗೆ ಒಂದು ಸ್ವಲ್ಪ ನೀವು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾವು ಒಂಚೂರು ತುಪ್ಪ ಹಾಕೋದು. ನೀವು ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು ರೀ. ಇದೇನು ತುಂಬ ತಳ್ಳಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೆಟ್ ದೋಸೆ ಥರ ದಪ್ಪಗೆ ಹಾಕೋಬೇಕಾಗ್ತೈತೆ ರೀ. ಇದಕ್ಕೆ ಮ್ಯಾಲೆ ನಾನು ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ. ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಅವು ಹಾಕ್ಕೋತೀನಿ ರೀ. ನಾನು ನಿಮ್ಗೆ ಹೇಳಿದ್ನಲ್ಲ ರೀ ಪ್ಲೇನ್ ದೋಸೆ ಅಲ್ಲ ವೆರೈಟಿ ಮಾಡ್ತೀನಿ ಅಂಥೇಳಿ. ಈಗ ನೋಡಿರಿ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಟೊಮೆಟೊ ಹಾಕ್ಕೊಳಕತ್ತೀನಿ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಇಟ್ಕೊಂಡಿನಿ, ಕ್ಯಾಪ್ಸಿಕಮ್ಮು ಹಾಕ್ಕೋತೀನಿ ನೋಡಿರಿ. ಈ ರೀತಿ ಮಾಡಿಕೊಟ್ರೆ ಕಲರ್ಫುಲ್ಲಾಗಿರ್ತೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ನೀವು ಅನ್ಬೋದು ರೀ ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿ ಉತ್ತಪ್ಪ ಟೈಪ್ ಮಾಡ್ಬೋದಲ್ಲ ಅಂಥೇಳಿ. ಅವು ಹಿಟ್ಟಿನಾಗ ಮುಳುಗಿ ಬಿಡ್ತಾವೆ ರೀ. ನಾರ್ಮಲಾಗಿ ಎಲ್ಲರೂ ಹಾಗೆ ಮಾಡ್ತಿರ್ತಾರೆ. ಹಿಟ್ಟಿನಾಗ ಮುಳುಗಿದ್ರೆ ಅವು ಕಾಣಂಗಿಲ್ಲ ರೀ. ಈಗ ಮೇಲೆ ಹಾಕಿದ್ರೆ ಕಾಣ್ತಾವ್ರಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ಕಲರ್ ಆಗಿರೋದ್ರಿಂದ ವೆರೈಟಿ ಮಾಡಿಕೊಟ್ಟಂಗೂ ಆಗ್ತೈತಿ, ಅವ್ರಿಗೆ ಇಷ್ಟ ಆಗ್ತೈತಿ, ಎಲ್ಲರೂ ತಿನ್ಬೋದು ರೀ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಹಿಟ್ಟಿನಾಗ ಅಂಟ್ಕೋತಾವ್ರಿ. ಹಾಗಾಗಿ ಕಲರ್ಫುಲ್ಲಾಗಿರ್ತಾವೆ, ತಿರುಗಿಸಿ ಹಾಕಿದಾಗ ಬೀಳಂಗಿಲ್ಲ ರೀ. ಮೇಲಿನ ಸ್ವಲ್ಪ ನೀವು ಎಣ್ಣೆಲೆ ತುಪ್ಪರೇ ಹಾಕೋಬೋದು. ನಾವು ಸ್ವಲ್ಪ ತುಪ್ಪ ಹಾಕೋತೀವಿ ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ರಿ. ಈಗ ನೋಡಿರಿ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ.
ಈಗ ಒಂದು ಸೈಡ್ ಬೆಂದೈತಿ. ಈಗ ತಿರುಗಿಸಿ ಹಾಕೊಂಡು 2 ಸೈಡು ಬೇಯಿಸ್ಕೊತೀನಿ ರೀ. ವಾವ್, ನೋಡ್ರಿ ಸೂಪರಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ತಿರುಗಿಸಿ ಹಾಕಾಗ ಒಂದೊಂದು ಅಂಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಟ್ಟಿರ್ತಾವೆ ಪರವಾಗಿಲ್ಲ, ಬೆಂದಿರ್ತಾವಲ್ಲ ತಕ್ಕೋಬೋದು ರೀ. ಇಲ್ಲಪ್ಪ ನಮ್ಗೆ ಮ್ಯಾಲೆ ಹಾಕೋದು ಬೇಡ ಅಂದ್ರೆ ನೀವು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಉತ್ತಪ್ಪ ಟೈಪನ್ನು ಹಾಕೋಬೋದು ರೀ. ರೆಗ್ಯುಲರಾಗಿ ನಾವು ದೋಸೆ ಹಿಟ್ಟು ಏನಾರು ಉಳಿತಂದ್ರೆ ನೆಕ್ಸ್ಟ್ ಡೇಗೆ ಉತ್ತಪ್ಪ ಟೈಪ್ ಮಾಡ್ತಿರ್ತೀರಿ. ಅದ್ರಾಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೆಚ್ಚು ಹಾಕ್ಬಿಟ್ಟು ಮಾಡ್ತಿರ್ತೀವಿ. ಇವತ್ತು ದಿಢೀರಾಗೆ ಮಾಡಾಕತ್ತಿದ್ನೆಲ್ಲ, ಹಾಗಾಗಿ ಮೇಲೆ ಹಾಕೊಂಡು ಮಾಡಾಕತ್ತೀನಿ, ಡಿಫ್ರೆಂಟ್ ಆಗಿರಲಿ ಅಂತ ಮಾಡಾಕತ್ತೀನಿ ನೋಡ್ರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ಈಗ ನಾನು ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಳಕತ್ತೀನಿ ನೋಡ್ರಿ. ಪೂರ್ತಿ ಏನು ಬಿಟ್ಕೊಂಡಿಲ್ಲ, ಎಲ್ಲ ಅಂಟ್ಕೊಂಡಾರ, ಒಂದೊಂದು ಬಿಟ್ಕೊಂಡವು ಪರವಾಗಿಲ್ಲ, ನಡೀತೈತಿ. ಇದು ಬೆಂದೈತ್ರಿ, ನಾ ತಕ್ಕೋತೀನಿ ನೋಡ್ರಿ. ಬೆಳಗ್ಗೆ ದಿಢೀರಾಗಿ ಏನಾರು ಮಾಡ್ಬೇಕಂದಾಗ ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ ಮಸ್ತಾಗಿರ್ತೈತಿ ನೋಡ್ರಿ. ಈಗ ಇದಕ್ಕೆ ಕಾಂಬಿನೇಷನಿಗೆ ನಾ ಕಾಯಿ ಚಟ್ನಿ ಮಾಡೀನಿ. ನೀವು ಬೇಕಾದ್ರೆ ಹಾಗೆ ಆದರೂ ತಿನ್ಬೋದು, ಇಲ್ಲ ಚಟ್ನಿ ಹಚ್ಕೊಂಡಾದ್ರೂ ತಿನ್ಬೋದು ರೀ. ನಾ ಏನು ಮಾಡ್ಕೊಂಡಿಲ್ಲ ಸೆಟ್ ದೋಸೆ ಸರ್ವ್ ಮಾಡ್ತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದಾವತ್ತು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಾವೆ ನೋಡ್ರಿ. ಎಷ್ಟು ಸಾಫ್ಟಾಗಿದ್ದಾವೆ, ಎಷ್ಟು ಕಲರ್ಫುಲ್ ಆಗಿದಾವೆ ನೋಡ್ರಿ. ಈಗ ನೋಡ್ರಿ ನಾನು 3 ದೋಸೆ ಮಾಡ್ಕೊಂಡೇನೆ. ಈಗ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡೆಲ್ಲ ಕಾಯಿ ಚಟ್ನಿ ಸರ್ವ್ ಮಾಡ್ತೀನಿ ನೋಡ್ರಿ. ಬೆಳಗ್ಗೆ ಏನಪ್ಪ ತಿಂಡಿಗೆ ಮಾಡೋದಂದಾಗ ದಿಢೀರನ್ನೇ ಮಾಡ್ಕೊಂಡ್ಬಿಡ್ಬೋದು ರೀ. ನೋಡಿದ್ರಲ್ಲಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಸೆಟ್ ದೋಸೆ ಮಾಡೋದನ್ನು, ಈ ಸೆಟ್ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.